ರೇಟ್ ಮತ್ತೊಮ್ಮೆ ಹೆಚ್ಚಳ ಮಾಡೋಕ್ಕೆ ರಾಜ್ಯ ಸರ್ಕಾರ ಮುಂದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಅದೆಲ್ಲ ಪಶುಸಂಗೋಪನಾ ಸಚಿವರಿಗೆ ಬರುತ್ತದೆ, ಗೃಹ ಸಚಿವರಿಗೆ ಬರೋದಿಲ್ಲ. ಈಗ ಸಬ್ ಇನ್ಸ್ಪೆಕ್ಟ್ರದು ರಿಕ್ರೂಟ್ಮೆಂಟ್ದು ನಾವು ಮೊನ್ನೆ ಅವರು ಭಾಳ ಒತ್ತಾಯ ಮಾಡಿ 22ನೇ ತಾರೀಕಿದ್ದದ್ದನ್ನು ಮುಂದಕ್ಕೆ ಹಾಕಿ ಅಂತ ಕೇಳಿದರು. ನಾವು KE ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ 28ಕ್ಕೆ ಅವರು ನಮಗೊಂದು ಸ್ಲಾಟ್ ಕೊಟ್ಟರು. ಅದು ಕೂಡ PUC ಕ್ಲಾಸಸ್ನೆಲ್ಲ ಲೆಟ್ ಆಫ್ ಮಾಡಿ ಶನಿವಾರ 28ಕ್ಕೆ ಮಾಡ್ಬೋದು ಅಂತೇಳಿ ಅವರು ಕೊಟ್ಟರು. ನಂತರ ನಾವು ಮತ್ತೆ ತಿರುಗೇನಾರ ತೊಂದರೆ ಆದೀತು ಅಂತೇಳಿ UPSCಗೆ ವೆರಿಫೈ ಮಾಡಿದೆವು. ಅಲ್ಲಿ ಅವತ್ತೇ 28ಕ್ಕೆ ಮತ್ತೊಂದು ಇಂಗ್ಲೀಷ್ದು ಜನರಲ್ ಪೇಪರು ಇದೆ ಅವತ್ತು ಅಂತ ಹೇಳಿದರು. ಅದಕ್ಕೆ ನಾವು ಈಗ ಅದು ಬೇಡ ಹಾಗಾದರೆ 28ಕ್ಕೆ ಅಂತೇಳಿ 3ನೇ ತಾರೀಕಿಗೆ KE ಅವರು ಸ್ಲಾಟ್ ಕೊಟ್ಟಿದ್ದಾರೆ. ಅದನ್ನು ಪ್ರಕಟಣೆ ಮಾಡ್ತಾರೆ, ಅಫಿಷಿಯಲ್ ಆಗಿ ಪ್ರಕಟಣೆ ಮಾಡ್ತಾರೆ. ಅಕ್ಟೋಬರ್ 3ಕ್ಕೆ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಅಫಿಷಿಯಲ್ ಆಗಿ KE ಅವರು ಪ್ರಕಟಣೆ ಮಾಡ್ತಾರೆ. ನಾಳೆ ಗ್ರೂಪ್ ಬಿ ಎಕ್ಸಾಮ್ ಇತ್ತು KPSCದು, ಬಟ್ ಕೊನೆ ಕ್ಷಣದಲ್ಲಿ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ ಸರ್. ನಾಳೆ ಅದು ಗೊತ್ತಾಗಲಿಲ್ಲ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಇಲ್ಲ, ಅದು ನನಗೆ ಗೊತ್ತಾಗಲಿಲ್ಲ. ನಮ್ಮದು ಬರೀ PSI ಎಕ್ಸಾಮ್ ಮಾತ್ರ. ಪೊಲೀಸ್ ಸ್ಥಾನದ ಕುರಿತು ಸಚಿವರುಗಳ ಹೇಳಿಕೆಗಳೆಲ್ಲ ಸ್ವಲ್ಪ ಸ್ಟಾಪ್ ಆಗ್ತದೆ ಸರ್. ಏನು CM ಹೇಳಿ ಕನ್ವಿನ್ಸ್ ಮಾಡಿದ್ರೆ ಹೇಗೆ ಸರ್? ಯಾವುದನ್ನ CM ಸ್ಥಾನ ಏನೋ CM ಎಲ್ಲ ಮಾತಾಡಿದ್ರೆ ಅಂತ ಈಗ ಸ್ವಲ್ಪ ಎಲ್ಲ ತಣ್ಣಗಾಗಿದ್ದಾರೆ ಸರ್. ಎಲ್ಲ ತಣ್ಣಗಾಗುತ್ತಾ ಸರ್, ಮತ್ತೆ ಜೋರಾಗುತ್ತಾ ಗೊತ್ತಿಲ್ಲ. ಅದನ್ನ ಕಾದು ನೋಡ್ಬೇಕು ನೀವು. ಎಲ್ಲರನ್ನೂ ಕಾದು ನೋಡಿ. ನಾನೆಲ್ಲೂ ಹೇಳಿಕೆ ಕೊಟ್ಟಿಲ್ಲ. ನನ್ನನ್ನು ಹೊಸದಾಗಿ ನಾನೆಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದೆ. ಹಿಂದೆ ಹಳೇದು ಎಷ್ಟೋ ವರ್ಷ ಆಯ್ತಲ್ರಿ, ಹಳೇದು ತುಂಬಾ ವರ್ಷ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಸದ್ಯಕ್ಕೆ ಬೇಡ.